ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮಾಡೋದಿಲ್ಲ ಆಗಬೇಕು. ಅದು ಅಂತಿಮವಾಗಿ CM DCM ನಿರ್ಧಾರ ಮಾಡ್ತಾರೆ. ಅಲ್ಲ ಅದು ಪಕ್ಷ ನಿರ್ಧಾರ ಎಲ್ಲ. ಅಹಿಂದ ನಾಯಕತ್ವದ ಬಗ್ಗೆ ಯತೀಂದ್ರ ಹೇಳಿಕೆ ಕೊಟ್ಟಿದ್ರಲ್ಲ, ಆ ವಿಚಾರಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಇವತ್ತು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಎಂ ಹಾಗೂ DCM ಪಕ್ಷದ ಅಧ್ಯಕ್ಷ ಎಂದು ಎಲ್ಲೂ ಹೇಳಿಲ್ಲ. ಇದ್ರ ಬಗ್ಗೆ ಗೊಂದಲದ ವಾತಾವರಣ ನಿರ್ಮಿಸೋದು ಬೇಡ. ಸಿಎಂ ಸ್ಥಾನಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸುಮ್ಮನೆ ಗೊಂದಲದ ವಾತಾವರಣ ನಿರ್ಮಿಸೋದು ಬೇಡ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯತೀಂದ್ರ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್. ಅಹಿಂದ ನಾಯಕ ಹೇಳಿದಾರೆ ಹೊರತಾಗಿ CM DCM ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ. ಅದು ಆ ಥರ ಗೊಂದಲ ನಿರ್ಮಾಣ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ಹೇಳಿದ ಕ್ಲಿಯರ್ ಇದೆ, ಅದು ಪಾರ್ಟಿ ಬಿಟ್ಟು ಅದು ಸಂಘಟನೆ ಆರ್ಗನೈಸೇಷನ್. ಸೊ ಅದು ಯಾವುದು CM ಅದಕ್ಕೆ ಯಾವುದೇ ರೀತಿಯಿಂದ ಕನೆಕ್ಟ್ ಇಲ್ಲ. ಯತೀಂದ್ರ ಅವ್ರು ಹೇಳಿದ್ದು ಅಹಿಂದ ನಾಯಕ ಹೇಳಿದಾರೆ ಹೊರತಾಗಿ CM DCM ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ. ಅದು ಆ ಥರ ಗೊಂದಲ ನಿರ್ಮಾಣ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ಹೇಳಿದ ಕ್ಲಿಯರ್ ಇದೆ, ಅದು ಪಾರ್ಟಿ ಬಿಟ್ಟು ಅದು ಸಂಘಟನೆ ಆರ್ಗನೈಸೇಷನ್. ಸೊ ಅದು ಯಾವುದು CM ಅದಕ್ಕೆ ಯಾವುದೇ ರೀತಿಯಿಂದ ಕನೆಕ್ಟ್ ಇಲ್ಲ. ಯತೀಂದ್ರ ಅವ್ರು ಹೇಳಿದ್ದು ಅಹಿಂದ ನಾಯಕ ಹೇಳಿದಾರೆ ಹೊರತಾಗಿ CM DCM ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ. ಅದು ಆ ಥರ ಗೊಂದಲ ನಿರ್ಮಾಣ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ಹೇಳಿದ ಕ್ಲಿಯರ್ ಇದೆ, ಅದು ಪಾರ್ಟಿ ಬಿಟ್ಟು ಅದು ಸಂಘಟನೆ ಆರ್ಗನೈಸೇಷನ್. ಸೊ ಅದು ಯಾವುದು CM ಅದಕ್ಕೆ ಯಾವುದೇ ರೀತಿಯಿಂದ ಕನೆಕ್ಟ್ ಇಲ್ಲ. ಯತೀಂದ್ರ ಅವ್ರು ಹೇಳಿದ್ದು ಅಹಿಂದ ನಾಯಕ ಹೇಳಿದಾರೆ ಹೊರತಾಗಿ CM DCM ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ. ಅದು ಆ ಥರ ಗೊಂದಲ ನಿರ್ಮಾಣ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ಹೇಳಿದ ಕ್ಲಿಯರ್ ಇದೆ, ಅದು ಪಾರ್ಟಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ರಾಜ್ಯ ಸಚಿವ ಸಂಪುಟ ಪುನಾರಚನೆ ಆಗಬಹುದಾ ಅನ್ನುವಂಥ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಈಗಾಗಲೇ ಯತೀಂದ್ರ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು. ಅದಕ್ಕೂ ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಒಂದು ಕ್ಲಾರಿಫಿಕೇಶನ್ ಕೊಡುವಂಥ ಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡರು ಕೂಡ ಯಾವಾಗ ಹೈಕಮಾಂಡ್ ಏನು ಹೇಳುತ್ತೋ ನಾವು ಅದನ್ನು ಪಾಲಿಸಲೇಬೇಕು, ನೀವು ಸಚಿವ ಸ್ಥಾನದಿಂದ ಕೆಳಗಿಳಿರಿ ಅಂದರೆ ಇಳಿತೀವಿ, ಅದರಲ್ಲಿ ಏನು ತೊಂದರೆ ಇದೆ, ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ಅಂತ ಕೂಡ ಹೇಳಿದರು. ಅದಕ್ಕೂ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಈಗ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದರೆ ಸಚಿವ ಸಂಪುಟ ಪುನಾರಚನೆ ಆಗೋದು ಫಿಕ್ಸಾ? ಯಾರ್ಯಾರು ಸಂಪುಟದಿಂದ ಹೊರಗೆ ಹೋಗ್ಬೋದು? ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಹಿಂಗೆ ಖಂಡಿತ ಸೌಖ್ಯ. ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ಇದ್ದಂತಹ ಚರ್ಚೆಗೆ ಅಂದರೆ ರೀಶಫಲ್ ಆಗುತ್ತೋ ಇಲ್ವೋ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಪಷ್ಟನೆ ಸಿಕ್ಕಿರುವಂಥದ್ದು. ಒಂದು ಕಡೆ CM ಸಿದ್ದರಾಮಯ್ಯನವರು ಹೇಳಿದರೆ ಕಳೆದ 3-4 ತಿಂಗಳ ಹಿಂದಲೇ ಕ್ಯಾಬಿನೆಟ್ ವಿಸ್ತರಣೆಗೆ ಪುನರಚನೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು. 2.5 ವರ್ಷಗಳು ಮುಗಿಲಿ, ಆ ಅವಧಿ ಮುಗಿದ ನಂತರ ರೀಶಫಲ್ಗೆ ಮುಂದಾಗೋಣ ಎಂಬ ನಾನು ಸಲಹೆ ಕೊಟ್ಟಿದ್ದೆ ಎಂಬ ಸ್ವತಃ CM ಒಪ್ಕೊಂಡಿರೋವಂಥದ್ದು. ಮತ್ತೊಂದು ಕಡೆ ಸಚಿವರ ಹೇಳಿಕೆಗಳು ಕೂಡ ಏನು ಸರ್ಕಾರದಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತೆ ಅನ್ನೋ ವಿಚಾರ ಈಗ ಸ್ಪಷ್ಟವಾಗಿರುವಂಥದ್ದು. ಒಂದು ಕಡೆ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಇದನ್ನೇ ಪುನರುಚ್ಚಾರ ಮಾಡಿರುವಂಥದ್ದು. ಅಂದರೆ ಅಧಿಕಾರಕ್ಕೆ ಬಂದಾಗಲೇ 2.5 ವರ್ಷಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಆಗೋದು ಕನ್ಫರ್ಮ್ ಆಗಿತ್ತು ಎಂಬ ಹೇಳಿಕೆಯನ್ನು ಕೊಟ್ಟಿರೋದು. ಜೊತೆಗೆ ಪಕ್ಷದ ಸಚಿವರಾದಂಥ ನಾವು ನಮಗೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅದನ್ನು ವಹಿಸ್ಕೋಬೇಕು, ನಾವು ಅದಕ್ಕಾಗಿ ತ್ಯಾಗ ಮಾಡಬೇಕು ಎಂಬ ಹೇಳಿಕೆ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿದೆ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಆಂತರಿಕವಾಗಿ ಚರ್ಚೆ ಆಗ್ತಾ ಇರೋದು ಯಾವಾಗ ರೀಶಫಲ್ ಆಗುತ್ತೆ ಎಂಬುದಕ್ಕೆ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಆದರೆ ರೀಶಫಲ್ ಆಗೋದು ಖಂಡಿತ ಅನ್ನೋದು CM ಸೇರಿದಂತೆ ಹಲವು ಸಚಿವರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ದೆಹಲಿಗೆ ಹೋದಂಥ ಸಮಯದಲ್ಲಿ ಅಂದರೆ 15ನೇ ತಾರೀಕು ಒಂದು ಕಾರ್ಯಕ್ರಮದ ನಿಮಿತ್ತ CM ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ನ ನಾಯಕರ ಜೊತೆ ಅಂತಿಮವಾಗಿ ಚರ್ಚೆ ಮಾಡುವ ಸಾಧ್ಯತೆಗಳಿದೆ. ಯಾಕೆಂದರೆ ಈಗಾಗಲೇ ಸಾಕಷ್ಟು ಕಸರತ್ತುಗಳು, ಸಿದ್ಧತೆಗಳು, ನಾಯಕರ ತೆರೆಮರೆಯ ಒಂದು ಕಸರತ್ತುಗಳು ಎಲ್ಲ ಕೂಡ ಶುರುವಾಗಿದೆ. ಯಾರನ್ನ ಕೈ ಬಿಡಬೇಕು, ಯಾರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋದು ಈಗ ನಾಯಕರು ಹೇಳ್ತಾ ಇರೋಂಥದ್ದು. ಹಾಗಾಗಿ ಯಾರನ್ನ ತೆಗೆದುಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ರಾಹುಲ್
ಲೋಕಸಭೆಯ ವಿಪಕ್ಷ ನಾಯಕರಾಗಿರುವಂತಹ ಹೈಕಮಾಂಡ್ ನಾಯಕರು ಆಗಿರುವಂತಹ ರಾಹುಲ್ ಗಾಂಧಿ ಜೊತೆ ಆಗ್ಬೋದು, AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಯಾರನ್ನ ಸಂಪುಟದಿಂದ ತೆಗೆದುಹಾಕಬೇಕು, ಯಾರನ್ನ ಸೇರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ನಡೀಬೇಕಾಗಿದೆ. ಹಾಗಾಗಿ 15ರಂದು ಹೋಗುವಂತಹ ಒಂದು ಕಾರ್ಯಕ್ರಮದ ಬಳಿಕ, ಅಂದರೆ ದೆಹಲಿಗೆ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಳಿಕ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ CM ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ರೀಶಫಲ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಕತೆ ನಡೆಸುವ ಸಾಧ್ಯತೆಗಳು ಇದೆ. ಜೊತೆಗೆ ಇವತ್ತು DCM DK ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿರೋದು ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಅಂದರೆ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದರೆ ಒಂದು ಕಡೆ ಕಾಂಗ್ರೆಸ್ನ ಒಂದು ಕಾರ್ಯಕ್ರಮ, ಅಂದರೆ ಕಾಂಗ್ರೆಸ್ ಕಚೇರಿಯ ಭೂಮಿ ಪೂಜೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರನ್ನು ಆಹ್ವಾನ ಮಾಡೋದಕ್ಕೆ, ರಾಜ್ಯಕ್ಕೆ ಆಹ್ವಾನ ಮಾಡೋದಕ್ಕೆ DCM ಹೋಗಿರೋದು ಅನ್ನೋದು ಒಂದು ವಿಚಾರ. ಆದರೆ ಮತ್ತೊಂದು ಕಡೆ ಇದೇ ಸಮಯದಲ್ಲಿ ರಾಜ್ಯದಲ್ಲಿ, ಅಂದರೆ ಕಾಂಗ್ರೆಸ್ನ ವಲಯದಲ್ಲಿ ಆಗ್ತಾ ಇರೋಂಥ ಒಂದು ವಿಚಾರಗಳು, ಹೇಳಿಕೆಗಳ ಬಗ್ಗೆ ಹೈಕಮಾಂಡ್ ನಾಯಕರ ಮುಂದೆ ಒಂದು ಅಹವಾಲು, ಅಂದರೆ ಒಂದು ಮನವಿ ಸಲ್ಲಿಸುವ ಸಾಧ್ಯತೆಗಳು ಇದೆ ಅನ್ನೋದು ಕೂಡ ಹೇಳಲಾಗ್ತಾ ಇರೋಂಥದ್ದು. ಅಂದರೆ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗಳು, ಪೂರ್ಣಾವಧಿಯಾಗಿ CM ಸಿದ್ದರಾಮಯ್ಯನವರು ಮುಂದುವರಿತಾರೆ ಎನ್ನುವ ಹೇಳಿಕೆಗಳು, ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಜವಾಬ್ದಾರಿ ವಹಿಸ್ಕೊಳ್ತಾರೆ ಎನ್ನುವ ಹೇಳಿಕೆಗಳು, ಜೊತೆಗೆ ಕ್ಯಾಬಿನೆಟ್ ರೀಶಫಲ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು, ಈ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ ನಾಯಕರ ಮುಂದೆ DCM DK ಶಿವಕುಮಾರ್ ಮಾತುಕತೆ ನಡೆಸುವ ಸಾಧ್ಯತೆಗಳು ಇದೆ. ಒಟ್ಟಾರೆಯಾಗಿ ಸೌಖ್ಯ ನೋಡ್ತಾ ಇದ್ರೆ ಈ ಕಾಂಗ್ರೆಸ್ ವಲಯದಲ್ಲಿ, ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ರೀಶಫಲ್ಗೆ ಸಂಬಂಧಪಟ್ಟಂತೆ ಇದ್ದಂಥ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅಂದರೆ ರೀಶಫಲ್ ಆಗೋದು ಖಂಡಿತ, ಅದು ಯಾವಾಗ ಅನ್ನೋದು ಮಾತ್ರ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಜೊತೆಗೆ ಯಾರನ್ನ ಕೈ ಬಿಡಬೇಕು, ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋದು ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ಮಾಡುತ್ತೆ ಅನ್ನೋದು ಸಚಿವರು ಹೇಳ್ತಾ ಇರೋಂಥದ್ದು. ಒಂದು ಕಡೆ ಈಗಾಗಲೇ ಸ್ಪಷ್ಟ ಸೂಚನೆಯನ್ನು ಸಚಿವರುಗಳು ಕೊಡ್ತಾ ಇರೋಂಥದ್ದು. ಅಂದರೆ ಪಕ್ಷ ನಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ಬೇಕು, ಬೇರೆಯವ್ರಿಗೆ ಅವಕಾಶ ಕೊಡಬೇಕಾದಂಥ ಸಂದರ್ಭದಲ್ಲಿ ನಾವು ತ್ಯಾಗವನ್ನು ಮಾಡಬೇಕು ಅನ್ನೋದು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇದರರ್ಥ ಒಂದು ಕಡೆ ರೀಶಫಲ್ಗೆ, ಅಂದರೆ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟ ಹೈಕಮಾಂಡ್ ಕೂಡ ತನ್ನ ನಿಲುವನ್ನು ತೆಗೆದುಕೊಂಡಿರುವಂಥದ್ದು. ಈಗ ರಾಜ್ಯ ನಾಯಕರುಗಳು ಕೂಡ ಎಲ್ಲ ಪರೋಕ್ಷವಾಗಿ ಎಲ್ಲದಕ್ಕೂ ಸಿದ್ಧರಾಗಿ ಎಂಬ ಸಂದೇಶವನ್ನು ತಲುಪಿಸ್ತಾ ಇರೋಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ. ಅಹಿಂದ ನಾಯಕ ಹೇಳಿದಾರೆ ಹೊರತಾಗಿ CM DCM ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ. ಅದು ಆ ಥರ ಗೊಂದಲ